ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ 6 ಗಂಟೆಗೆ ಹೋದಳು ಡ್ಯೂಟಿಗೆ, ಸಾಯಂಕಾಲ 7 ಗಂಟೆ ಆಯಿತು ಬರೋಷ್ಟೊತ್ತಿಗೆ. ಫುಲ್ ಟ್ರಾಫಿಕ್ ಅಂದರೆ ಟ್ರಾಫಿಕ್ಕು. ಇವತ್ತು ಬೇರೆ ನನ್ನ ಮಗ ನನ್ನ ಮಗಳು ಇಬ್ಬರೂ ಬರ್ತಿದ್ದಾರೆ. ಅವ್ರ ಅಜ್ಜಿ ಊರಲ್ಲಿ ಇದ್ದರು ಅವರಿಬ್ಬರೂ. ಬೆಂಗಳೂರಿಗಾದ್ರೆ ನನ್ನ ಮಗ ಕರ್ಕ ಬರ್ತಾಯಿದ್ದಾನೆ ಅವ್ರ ತಂಗಿನ. ಅವರು ಬೆಳಿಗ್ಗೆ 10 ಗಂಟೆ ಬಿಟ್ಟಿರೋರಂತೆ. ಇವಾಗ ಸಾಯಂಕಾಲ ಇನ್ನೂ ಒಂದು ಅರ್ಧ ಗಂಟೆ ಆಗುತ್ತೆ ಬರೋ ಅಷ್ಟೊತ್ತಿಗೆ ನಾನು ಕೂಡ ಫ್ರೆಶ್ ಅಪ್ ಆಗಿ ಬೆಳಗ್ಗೆನ ಅಕ್ಕಿ ರುಬ್ಬಿಕ್ಕಿದ್ದೆ. ಗೊತ್ತಿದ್ದಂಗೆ ಅವ್ರಿಗೆ ದೋಸೆ ಗೀಸೆ ಮಾಡಿಕೊಟ್ರೆ ತಿಂತಾರೆ, ಹೊಟ್ಟೆ ಹಸ್ತಿರ್ತೈತೆ ಅವ್ರಿಗೂ. ನನ್ನ ಮಗ ನನ್ನ ಮಗಳನ್ನ ಇಬ್ಬರು ನಿಮಗೆ ತೋರಿಸ್ತೀನಿ ನಾನು ಇವತ್ತು. ಅಂದ್ಬಿಟ್ರು ಯಾಕೆ ಇಷ್ಟು ಲೇಟು? 10 ಗಂಟೆಗೆ ಹತ್ತಿದ್ದೀನಿ. ಎಷ್ಟು ಗಂಟೆಗೆ? ಹ್ಞೂ, ಇಷ್ಟೊತ್ತಾಯ್ತ ಬರೋಕ್ಕೆ? ಬರ್ರಿ ಒಳಕ್ಕೆ. ಅಯ್ಯೋ, ಮೇಘನ್ಗಂತ ಇಲ್ಲಿ ಎಲ್ಲರಿಗೂ ಮೇಘನ ನೋಡ್ತಿದ್ದಂಗೆ ಹಿಂದೆ ಹೋಗಿ ಕೈ ಕಾಲು ತೊಳ್ಕೊ ಹೋಗ್ರಿ. ದೋಸೆ ಮಾಡ್ಕೊಡ್ತೀನಿ ತಿನ್ನಿರಂತೆ. ಏನದು ಏನದ ಚೀಲ್ದಾಗೆ? ಕಾಯಿ, ಕಡಲೆ ಬೀಜ. ಅವರು ನಮ್ಮ ಅಮ್ಮ ನೋಡಿ ಎಲ್ಲ ಕಳ್ಸಿದ್ದಾರೆ ಕಾಯಿ ಯಾತೇತನ. ಆಮೇಲೆ ತರಿಸ್ತೀನಿ ನಾನು. ಹೋಗು ಫ್ರೆಶ್ ಅಪ್ ಆಗಿ ಹೋಗ್ರಿ. ಹೋಗು ಕೈ ಕಾಲು ಮಕ್ಕ ತೊಳ್ಕೊವ್ರಾಗ ಹೋಗು. ಹೋಗಿ ಮೇಘನ ಹೋಗ್ರಿ. ಬೆಳಗ್ಗೆ ಬರ್ತಾಳೆ ಆಟ ಆಡಿರಂತೆ. ಏನೇನು ಕಳ್ಸ್ಯಾರಪ್ಪ ನಿಮ್ಮ ಅಜ್ಜಿ? ಹಾಂ, ಇದೇನು? ಇದು ಹುಂಚೆ ಸಿಗ್ರು. ಮುಂಚೆ ಸಿಗ್ರು. ನೀನೇ ಕಿತ್ಕೊಂಡ ನಿಮ್ಮ ಅಜ್ಜಿ ಕಿತ್ಕೊಡ್ತಾ? ಅಜ್ಜಿನೇ. ಬರೀ ಬಗ್ಗೆ ಕಿತ್ಕೊಂಡ್ಬಂದಿದ್ದೀರಾ ನೋಡಿ. ನಮ್ಮಮ್ಮ ಹುಂಚೆ ಸಿಗ್ರು ಕಳ್ಸಿದ್ದಾರೆ. ಸಖತ್ತಾಗಿದೆ. ಮತ್ತು ತೆಂಗಿನಕಾಯಿ ಕೂಡ ಕಳ್ಸಿದ್ದಾರೆ, ಕಡಲೆಕಾಯಿ ಎಲ್ಲ ಹೆಂಗೆ ಇಟ್ಕೊಂಡು ಇಷ್ಟು ತೂಕ ಐತೆ. ಎಲ್ಲ ನಮ್ಮಮ್ಮ ಕಳ್ಸಿರೋದು. ಈ ಕಡೆ ನೋಡಿ ಕಡಲೆ ಬೀಜ ಎಲ್ಲ ಚಟ್ನಿ ಮಾಡೋಕೆ ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ಹಂಚಿಕ್ಕಿದ್ದೀನಿ, ದೋಸೆ ಹಿಟ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಈ ಕಡೆ ರೈಸ್ ಇಟ್ಟಿದ್ದೀನಿ. ಚಟ್ನಿ ರುಬ್ಕೊಬರ್ದಕ್ಕೆ ಹೋಗ್ತಾಯಿದ್ದೀನಿ ನಾನು. ಪಾಪ ಹೊಟ್ಟೆ ಹಸ್ಕೊಬಿಟ್ಟಿದ್ದಾರೆ ಹುಡುಗರು. ಹೊಟ್ಟೆ ಸೈತೆ ತಿನ್ನದ? ನನ್ನ ಮಗಳು ನನ್ನಷ್ಟು ಬೇನಾಗಳು ಸಣ್ಣಗೆ ಆಗ್ಬಿಟ್ಟಾಳೆ. ಏನು ಊರಾಗ ಕುಣಿಯಕ್ಕೆ ಹೋಗ್ತಾಳೆ ನಾ ಬಿಸ್ಲಾಗೆಲ್ಲ. ಏನೇ ಹುಡುಗರ ಜೊತೆ ಗಾಡಕ್ಕೆ ಹೋಗ್ತೀಯಾ? ಎಲ್ಲಿಲ್ಲ. ನಂಗೆ ಹೇಳ್ತಾರೆಲ್ಲ ಎಲ್ಲಿ ಹೋಗಲ್ಲ. ಹೊಟ್ಟೆ ಸಿಗ್ತಾರೆ. ಬೇಗ ಹಾಕು. ಹಾಕ್ತೀನಿ. ಅನ್ಸಕತ್ತಾಗಿದೆ. ಈಗಲೇ ಹೊಟ್ಟೆ ತುಂಬಿತು ನನಗೆ. ಗೃಹ ಪ್ರವೇಶಕ್ಕೆ ಬಾ ಅಂದ್ಲೇನು? ಸಾಕು, ಹೊಟ್ಟೆ ತುಂಬಿದೆ. ಒಂದಕ್ಕೇನಾ? ತಿನ್ನ ಚಟ್ನಿ ಹಾಕ್ಯ.